ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಮಂಡ್ಯ ಸಂಸದೆಗೆ ಒಂದು ಬಿಗ್ ಶಾಕ್. ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಸುಮಲತಾಗೆ ಮತ್ತೊಂದು ಆಘಾತ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿಗ್ ಶಾಕ್ ತಟ್ಟಿದೆ ಮಂಡ್ಯ ಸಂಸದೆಗೆ. ಮೊದಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಘಾತ ತಂದೊಡ್ಡಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಆಘಾತ. ಸಂಸದೆ ಸುಮಲತಾ ಪಡೆಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಮೈತ್ರಿಗೆ ಸೆಡ್ಡು ಹೊಡೆಯಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ದಂತಹ ಸುಮಲತಾ ಅವರಿಗೆ ಮಾಸ್ಟರ್ ಸ್ಟ್ರೋಕ್. ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗುವ ಪ್ಲಾನಿಂಗ್ ನಲ್ಲಿದ್ರು ಸುಮಲತಾ. ಆದರೆ ಚುನಾವಣೆ ತಯಾರಿಯ ಹೊತ್ತಲ್ಲೇ ಸುಮಲತಾ ಬೆಂಬಲಿಗರ ಪಡೆ ಇಬ್ಬಾಗ ಆಗಿದೆ. ಇದು ಬಹುದೊಡ್ಡ ಶಾಕ್ ಸುಮಲತಾ ಅವರ ಪಾಲಿಗೆ. ಒಂದು ಬಣ ಸುಮಲತಾ ಪರ ಇದ್ರೆ ಮತ್ತೊಂದು ಬಣ ಸುಮಲತಾ ವಿರುದ್ಧವಾಗಿದೆ. ಮೈತ್ರಿಗೆ ಸೆಡ್ಡು ಹೊಡಿಬೇಕು, ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕು ಎನ್ನುವಂತಹ ಪ್ಲಾನಿಂಗ್ ಚಿಂತನೆಯಲ್ಲಿದ್ರು ಸುಮಲತಾ. ಆದರೆ ಅಂತ ಹೊತ್ತಲ್ಲೇ ಅವರ ಬೆಂಬಲಿಗರ ಪಡೆಯೇ ಇಬ್ಬಾಗ ಆಗಿದೆ. ಒಂದು ಬಣ ಸುಮಲತಾ ಪರ, ಆದರೆ ಮತ್ತೊಂದು ಬಣ ಮೈತ್ರಿ ಪರ. HDK ಜೊತೆ ಕೈ ಜೋಡಿಸಿದ್ದಾರೆ ಸುಮಲತಾ ಅವರ ಅತ್ಯಾಪ್ತರಾದಂತಹ ಸಚ್ಚಿದಾನಂದ. HDK ಭೇಟಿಯಾಗಿದ್ದಾರೆ ಬಿಜೆಪಿ ಮುಖಂಡ ಎಂಡುವಾಳು ಸಚ್ಚಿದಾನಂದ. ಬಿಜೆಪಿ ಜಿಲ್ಲಾಧ್ಯಕ್ಷ CP ಉಮೇಶ್ ಅವರ ಜೊತೆ HDK ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಮಂಡ್ಯವನ್ನ JDSಗೆ ಬಿಟ್ಟುಕೊಟ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಸುಮಲತಾ ಅವರಿಗೆ ಬಹುದೊಡ್ಡ ಶಾಕ್ ತಟ್ಟಿದೆ. ಕಳೆದ ಬಾರಿ ಸುಮಲತಾ ಅವರ ಹೆಗಲಿಗೆ ಹೆಗಲಾಗಿ ನಿಂತಿದ್ರು ಸಚ್ಚಿದಾನಂದ. ಸಚ್ಚಿದಾನಂದ ಅವರು ನನ್ನ ಮತ್ತೊಬ್ಬ ಮಗ ಅಂತಿದ್ರು ಸುಮಲತಾ. ಅವರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಂತೆ ಸುಮಲತಾ ಕೂಡ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ರು. ಆದ್ರೆ ಯಾವಾಗ ಬಿಜೆಪಿ ಮತ್ತು JDS ಮೈತ್ರಿ ಆಯಿತು ಅದೊಂದು ಆಘಾತ ಆಗಿತ್ತು. ಈಗ ನೋಡಿದ್ರೆ ಅವರದ್ದೇ ಬೆಂಬಲಿಗರ ಪಡೆ ಇಬ್ಬಾಗ ಆಗಿ ಅವರ ಅತ್ಯಾಪ್ತರಾಗಿದ್ದಂತಹ ಸಚ್ಚಿದಾನಂದ ಮೈತ್ರಿಗೆ ತಮ್ಮ ಬೆಂಬಲ ಸೂಚಿಸ್ತಾ ಇದ್ದಾರೆ. ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಸಚ್ಚಿದಾನಂದ ಅವರ ನಿಲುವು. ಕಾಂಗ್ರೆಸ್ ಅಥವಾ ಪಕ್ಷೇತರರಾಗಿ ಸ್ಪರ್ಧಿಸಿ ಅಂತ ಮತ್ತೊಂದು ಬಣ ಸಲಹೆ ಕೊಡ್ತಾ ಇದೆ ಸುಮಲತಾ ಅವರಿಗೆ. ಅಗತ್ಯ ಬಿದ್ದರೆ ಸುಮಲತಾ ಜೊತೆ ಮಾತುಕತೆಗೂ ಸಿದ್ಧ ಅಂದಿದ್ದಾರೆ HDK. ಆದರೆ ಕೊನೆ ಕ್ಷಣದವರೆಗೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಸುಮಲತಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಕುಮಾರ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಸುಮಲತಾ ಅವರಿಗೆ ಆಘಾತದ ಮೇಲೆ ಆಘಾತನ ಅಂತ ಒಂದು ಕಡೆ ಬಿಜೆಪಿ JDS ಮೈತ್ರಿ ಆದದ್ದು ಆಘಾತ ಆಯ್ತು. ಈಗ ನೋಡಿದ್ರೆ ಅವರ ಅತ್ಯಾಪ್ತರೇ ಈಗ ಮೈತ್ರಿಗೆ ಬೆಂಬಲ ಕೊಡ್ತಾ ಇರುವಂತದ್ದು ನಿಜಕ್ಕೂ ಬಹಳ ದೊಡ್ಡ ಶಾಕ್ ಸುಮಲತಾ ಪಾರಿಗೆ. ಅವರ ನಡೆ ಏನಾಗ್ಬೋದು ಅಂತ ಕುತೂಹಲ ಹೆಚ್ಚಿಸ್ತಾ ಇದೆ ಅಲ್ವಾ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಬಿಜೆಪಿಗೆ ಬೆಂಬಲ ಘೋಷಿಸಿದ ಬಳಿಕ ಸುಮಲತಾ ಅವರು ಮಂಡ್ಯ ಕ್ಷೇತ್ರದ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು. ಆದ್ರೆ ಇತ್ತೀಚೆಗೆ ಘೋಷಣೆ ಏನಾಯ್ತು, ಮೈತ್ರಿ ಘೋಷಣೆ, ಅದು ಆಘಾತ ತಂದಿತ್ತು. ಆದ್ರೂ ಕೂಡ ಸುಮಲತಾ ಅವರು ಎಲ್ಲೂ ಕೂಡ ನಂಬಿಕೆಯನ್ನ ಕಳ್ಕೊಂಡಿರ್ಲಿಲ್ಲ. ಅಂದ್ರೆ ಮೈತ್ರಿ ಬಗ್ಗೆ ಮಾತನಾಡದೆ ಮೌನ ವಹಿಸ್ತಾ ಒಂದು ಕಾನ್ಫಿಡೆನ್ಸ್ ಅನ್ನ ತೋರಿಸ್ತಾ ಇದ್ರು. ನನ್ನ ಮಂಡ್ಯ ಬಿಟ್ಟೋಗಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಬೇರೆಯದ್ದೇ ಲೆಕ್ಕಾಚಾರವನ್ನ ಸುಮಲತಾ ಅವರು ರೂಪಿಸ್ತಂತೆ ಇತ್ತು ಅವರ ಮಾತುಗಳು. ಆದ್ರೆ ಈಗ ನಡೆದಿರ್ತಕ್ಕಂತಹ ಏನ್ ಬೆಳವಣಿಗೆ ಇದೆ ಅದು ಒಂದು ರೀತಿ ಸುಮಲತಾ ಅವರಿಗೆ ಮತ್ತೊಂದು ಆಘಾತವನ್ನ ತಂದಿರ್ತಕ್ಕಂಥದ್ದು. ಸುಮಲತಾ ಆಪ್ತ ವಲಯ ಇದೀಗ ಇಬ್ಬಾಗವಾದಂತೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಹೆಗಲಾಗಿ ಕೆಲಸ ಮಾಡಿದಂತ ಅವರ ಆಪ್ತ ಇಂಡವಾಳ ಸಚ್ಚಿದಾನಂದ ಅವರು ಇದೀಗ ಮೈತ್ರಿ ಪರವಾಗಿ ನಿಂತಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಅಷ್ಟೇ ಕೂಡ ಮೈತ್ರಿ ಪಕ್ಷದ ನಾಯಕರಾದಂತಹ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಲೋಕಸಭೆಯ ಕುರಿತು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ CP ಉಮೇಶ್ ಅವರ ಜೊತೆಗೂಡಿ ಅವರನ್ನ ಭೇಟಿ ಮಾಡಿ, ಅಂದ್ರೆ ಒಂದು ವೇಳೆ ಮಂಡ್ಯ JDSಗೆ ಸಿಕ್ಕಿದ್ರೆ ವರಿಷ್ಠರ ಮಾತಿನಂತೆ ಹೈಕಮಾಂಡ್ ನ ಸೂಚನೆಯಂತೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಕುಮಾರಸ್ವಾಮಿ ಬಳಿ ಕೊಟ್ಟು ಬಂದಿರತಕ್ಕಂಥದ್ದು. ಅಂದ್ರೆ ಏನು ಮೈತ್ರಿ ಅಭ್ಯರ್ಥಿ ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಏನಿತ್ತು, ಸಾಧ್ಯತೆಗಳು ಕೂಡ ತುಂಬಾ ಕಡಿಮೆ ಇತ್ತು. ಒಂದು ವೇಳೆ ಪಕ್ಷೇತರ ಹೋಗ್ಬೋದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಸುಮಲತಾ ಅವರ ವಲಯದಲ್ಲಿ ಇತ್ತು. ಆದ್ರೆ ಇದೀಗ ಅವರ ಆಪ್ತ ವಲಯ ಎರಡು ಭಾಗವಾಗಿ ಕಾಣ್ತಾ ಇರುವಂತದ್ದು. ಒಂದು ಬಣ ಇದೀಗ ಮೈತ್ರಿಯ ವಿರುದ್ಧವಾಗಿ ನಿಂತು ಸುಮಲತಾ ಅವರ ಪರವಾಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಮತ್ತೊಂದು ಬಣ ಮೈತ್ರಿಯ ಪರವಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು.
ಅದೇ ರೀತಿಯಾಗಿ ಸುಮಲತಾ ಅವರನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕೂಡ ಸಚ್ಚಿದಾನಂದ ಅವರು ಭೇಟಿಯನ್ನ ಮಾಡಿರ್ತಕ್ಕಂಥದ್ದು. ಈ ಭೇಟಿ ಮಂಡ್ಯ ರಾಜಕೀಯ ವಲಯದಲ್ಲಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಅವರ ಇನ್ನೊಂದು ವಲಯ ಆಪ್ತರ ಬಣ ಏನಿದೆ, ಅವರು ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಸುಮಲತಾ ಅವರು ಈ ಮೈತ್ರಿ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನ ಆಡ್ತಾ ಇಲ್ಲ. ಕೊನೆ ಕ್ಷಣದವರೆಗೂ ಕೂಡ ಕಾದ್ ನೋಡುವಂತ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ನಿನ್ನೆಯೂ ಕೂಡ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಅಗತ್ಯ ಬಿದ್ರೆ ಸುಮಲತಾ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತೀವಿ ಅಂತ ಅನ್ನುವಂಥದ್ದು. ಅಂದ್ರೆ ಶತಾಯ ಗತಾಯ ಜೆಡಿಎಸ್ ಮತ್ತೆ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನ ತಮ್ಮ ವಶ ಮಾಡ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ನಡೆಸೋದಕ್ಕೂ ಕೂಡ ಇದೀಗ ನಾಯಕರುಗಳು ಸಿದ್ಧ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಚ್ಚಿದಾನಂದ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು ಒಂದು ರೀತಿ ಸುಮಲತಾ ಅವರಿಗೆ ಒಂದು ದೊಡ್ಡ ಆಘಾತವನ್ನೇ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಮಾ, ನಂದನ್, ಒಂದು ಕಡೆ ಈಗ ಮಂಡ್ಯ ಕಾಂಗ್ರೆಸ್ ಕೂಡ ಸುಮಲತಾ ಪರವಾಗಿದ್ದಂತಿಲ್ಲ, ಮತ್ತೊಂದೆಡೆ ಈ ಕಡೆ ಬಿಜೆಪಿ ಜೆಡಿಎಸ್ನ ಮೈತ್ರಿ ಆಗ್ಬಿಟ್ಟಿದೆ. ಅವರ ಅತ್ಯಾಪ್ತರೇ ಮೈತ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬಹಳ ಒಂದು ಸಂಕಷ್ಟದ ಪರಿಸ್ಥಿತಿಯ ಈಗ ಸುಮಲತಾ ಅವರ ಪಾಲಿಗೆ, ಅಥವಾ ಗೊಂದಲದ ಗೂಡಾಗ್ತಾ ಇದೆಯಾ ಅಂತ? ಪ್ರತಿಮಾ, ಖಂಡಿತವಾಗ್ಲು ಮೈತ್ರಿ ಘೋಷಣೆ ಆದಾಗಿಂದಲೂ ಕೂಡ ಸುಮಲತಾ ಅವರ ರಾಜಕೀಯದ ಭವಿಷ್ಯದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು, ಆದ್ರೆ ಇದೀಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ. ಅಂದ್ರೆ ಕಳೆದ ಬಾರಿ ಜೆಡಿಎಸ್ ನ ಸೋಲ್ಸಿ ಸಂಸದರಾಗಿ ಆಯ್ಕೆಯಾಗಿದೆ. ಆದ್ರೆ ಈ ಬಾರಿ ಅವರು ಮೈತ್ರಿ ಅಭ್ಯರ್ಥಿ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ಅಂದ್ರೆ ಈ ಬಾರಿ ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡೋದು ಕೂಡ ಬಹಳಷ್ಟು ಕಷ್ಟ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಕಡೆ ನೋಡೋದಾದ್ರೆ ಕಾಂಗ್ರೆಸ್ ನಲ್ಲೂ ಕೂಡ ಸುಮಲತಾ ಅವರನ್ನ ಬರ್ಕ್ ಮಾಡ್ಕೊಳ್ಳಿಕ್ಕೆ, ಅವರನ್ನ ಅಭ್ಯರ್ಥಿ ಮಾಡ್ಕೊಳ್ಳಿಕ್ಕೆ ಇಲ್ಲಿನ ಜಿಲ್ಲಾ ನಾಯಕರುಗಳಿಗೆ ಯಾವುದೇ ರೀತಿಯ ಒಪ್ಪಿಗೆ ಇಲ್ಲ. ಆ ಕಾರಣಕ್ಕಾಗಿ ಈ ಮೈತ್ರಿ ಏನ್ ಘೋಷಣೆ ಆಗಿದೆ, ಸುಮಲತಾ ಅವರ ರಾಜಕೀಯದ ಭವಿಷ್ಯದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.